ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯ. ಇವತ್ತು ಮಕರ ಸಂಕ್ರಾಂತಿ ಹಬ್ಬ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಟಾಂಟಡಾಯ್. ಏನು ಈ ಹೆಣ್ಣು ಹಬ್ಬದ ದಿನ ಕತ್ತು ಹಿಡ್ಕೊಂತ ಕಾಣ್ತಿದ್ರಿಯಾ? ಹಾಂ, ಇವತ್ತು ಮಕರ ಸಂಕ್ರಾಂತಿ ಅಲ್ಲ, ಅದಕ್ಕೆ ಲಾಸ್ಟ್ ಇಯರ್ ನಾವು ನಡ್ಕೊಂಡು ಮಂದರ್ತಿ ದೇವಸ್ಥಾನಕ್ಕೆ ಹೋಗಿತ್ತಲ್ಲ, ಈ ವರ್ಷವೂ ನಡ್ಕೊಂಡು ಹಬ್ಬ ಅಂತೇಳಿ ಎಣಿಸ್ಕೊಂಡಿತ್ತು. ಒಂದು ಲಾಸ್ಟ್ ಇಯರು ಅಷ್ಟೇ ನಾವೊಂದು ಹೂವಿನ ಕೊನೆ ಕೊಯ್ಕೊಂಡು ಹೋಗಿತ್ತು. ಸತ್ಯ, ಈ ವರ್ಷವೂ ಒಂದು ಹೂವಿನ ಕೊನೆ ಓದ್ಬಿಟ್ಟಿತ್ತು. ಸೊ ಅದನ್ನು ಕೊಯ್ಯುವ ಅಂತೇಳಿ ಈಗ ನಾನು ಹೊರಟಿದ್ದೆ. ಏಣಿ ಹತ್ತಿ ಕೊಯ್ಬೇಕು. ಬನ್ನಿ ಅಮ್ಮ. ಫುಲ್ ಕತ್ಲಿತ್ತಿಲ್ಲೋ, ನಾನು ಇಲ್ಲೈತೆ ಹಾಕೊಂಡಿದ್ದೆ, ಹಂಗಾಯ್ತು ಅಡ್ಡಿಲ್ಲ. ಅಲ್ಲೆಲ್ಲ ಫುಲ್ ಕತ್ಲಿತ್ತು, ಕಾಣ್ತಾ ಇರ್ಬೋದು, ಏನು ಕಾಣಿಸ್ತಾ ಇಲ್ಲ. ಆದರೆ ಗಂಟೆ 6 ಆಗಿದೆ. ನಾನು 5 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿ ಹೊರಟಿದೆ. ಬಟ್ ಬೆಳಗ್ಗೆ ಬರಲಿಲ್ಲ ಅಲ್ಲ, ಚೂರು ಪಾರು ಬೆಳಕಿಲ್ಲದೆ ಹಾಪು ಕಾಪ್ದಲ್ಲ ಅಂದ್ಕೊಂಡು ಇಬ್ಬರು ಕಾಯ್ತಾ ಇತ್ತು. ಈ ಸಲ ನಾನು ನನ್ನ ಅಮ್ಮ ಇಬ್ಬರೇ. ಲಾಸ್ಟ್ ಟೈಮ್ ನನ್ನ ತಂಗಿ ಬೈಂದಳು, ಅಮ್ಮ ಚಂದ್ರ ಕಾಣಿ, ಸೂರ್ಯ ಅಲ್ಲ ಚಂದ್ರ ಸಣ್ಣದಿತ್ತು. ಅಲ್ಲೊಂದು ಕಾಣಿಸ್ತಾ ಇದೆಯಾ? ಅದೇ ನಾವೀಗ ಕೊಯ್ಯೋದು, ನಾವಲ್ಲ, ನಾನು ಅಮ್ಮ. ನೀವು ಯಾರು ಮಾರೆ, ಸ್ವಲ್ಪ ಬಿರ್ಕಾಯ್ತು. ಆಮೇಲೆ ಅಲ್ಲೇ ಇನ್ನೊಂದು ಹೂವಿನ ಕೊನೆ ಫುಲ್ ನನ್ನ ಮುಖಕ್ಕೆಲ್ಲ ದರ್ಶನ ಮಾಡಿಸ್ತು. ಓಕೆ, ಏನೋ ಒಂದು ಮಾಡಿ ಇದನ್ನು ಚೂ ಮೇಲೆ ಹಿಡೀನಿ. ಹಾಯ್, ಅಯ್ಯೋ ರಾಮ. ಆಯ್ತು ಬನ್ನಿ. ಆ ಕ್ಯಾಮರಾ ಹೌದು, ಇನ್ನೂ ಬೆಳಕಾಯಿಲ್ಲ. ಅದು ಬೆಳಕತ್ತ ಕಾಂಬ ಅಂತೇಳಿ ಕೂಕೊಂಡೆ ಇದ್ರೆ ಕಡಿಗೆ ನೆತ್ತಿ ಮೇಲೆ ಬಿಸಿಲು ಬತ್ತತ್ತು, ರೋಡೆಲ್ಲ ಬಿಸಿ ಆಯ್ತು. ಆಮೇಲೆ ನೆಡಕ್ಕೆ ಕಷ್ಟ ಆಯ್ತು. ಅದಕ್ಕೆ ನಾವು ಹಾಪುದಂತೇಳಿ ಎಣಿಸ್ಕೊಂಡಿತ್ತು. ಅಮ್ಮ ನೀವು ಚಪ್ಪಲ್ ಹಾಕಂತ್ರಿಯಾ? ನಾನು ಹಾಕೊಂತೆ. ನಂಗೆ ಲಾಸ್ಟ್ ಇಯರ್ ಚಪ್ಪಲ್ ಇಲ್ಲದೆ ನೆಡಕ್ಕೆ ಸುಮಾರು ಇದಾಗಿತ್ತು. ರೋಡ್ ಅದು ಡಾಂಬರ್ ರೋಡಲ್ಲ, ಹಂಗಾಗಿ ಚಪ್ಪಲ್ ಹಾಕೊಂಡೆ ಬೆಸ್ಟು. ಮತ್ತು ಮಿಕ್ಕಿದೆಲ್ಲ ಆಮೇಲೆ ಕಂಡ. ಡಾ ಏನ ಎಸ್, ಇನ್ನೂ ಕಾಂತ ಕೂಕೊಂಡ್ರೆ ಪ್ರಯೋಜನ ಇಲ್ಲ ಅನ್ಕೊಂಡು ಬೆಟ್ರಿ ಹಿಡ್ಕೊಂಡು, ನಾಯಿಗಳು ಬಂದು ಮಾರಿ ಬೆಟ್ರಿ ಹಿಡ್ಕೊಂಡು ಹೋಗ್ತಾ ಇದ್ದೆ ನಾನು. ಆದರೂ ಏನೂ ತೋರುವುದಿಲ್ಲ. ದೇವ್ರೆ ಗೆದ್ದ ಮೇಲೆ ಹೋಗಿ ಮೇನ್ ರೋಡಿಗೆ ಕನೆಕ್ಷನ್ ಆಗಿ ಆಮೇಲೆ ಅಲ್ಲಿಂದ ನಡುಗೆ ಸುಮಾರು ದೂರ ಇತ್ತು, ಆದರೂ ನಡಿಬೇಕು. ಗೆದ್ದ ಮೇಲೆ ಹಿಂಗಪ್ಪ ಹಂಚ್ಕೊಟ್ಟು ಬೇಡಮ್ಮ, ಹಿಂಗೆ ಬನ್ನಿ. ಗೊತ್ತಿದ್ರಿಯಾ? ಹಿಂಗೆ ಬನ್ನಿ ಅಮ್ಮ. ಎಸ್, ನನಗೆ ನಡು ಕಷ್ಟ ಆಯ್ತು, ಆಮೇಲೆ ವೀಡಿಯೋ ಮಾಡ್ತೆ. ಕಾಣಿ ಎಷ್ಟು ಕತ್ಲಿದೆ. ಚಂದ್ರ ಕಾಣಿಸ್ತಾ ಇದ್ದಾನಾ ನಿಮಗೆ? ನನಗಂತೂ ಕಾಣಿಸ್ತಿದ್ದಾನೆ. ಅಯ್ಯಯ್ಯ. ಓಕೆ ಬಾಯ್. ಲಾಸ್ಟ್ ಇಯರ್ ನಾವಿಲ್ಲಿ ಹಬ್ಬತ್ತಿಂಗೆ ಡ್ಯಾಮ್ ಇರಲಿಲ್ಲ, ನೆನಪಿತ್ತಮ್ಮ? ಇಲ್ಲಿ ಇದ್ದಿದ್ದು ಮರದ್ದು ಕೋಲೆಲ್ಲ ಇದು ಎಂಥದ್ದು ತೆಂಗಿನ ಮರ ಎಲ್ಲ ಹಾಕಿದ್ದೀವಿ. ಈ ವರ್ಷ ಸಂಕ ಮಾಡಿ. ಎಸ್, ಒಳ್ಳೆ ಆಗಿದೆ. ಎಸ್, ನಾವೀಗ ರೋಡಿಗೆ ಕನೆಕ್ಷನ್ ಆಯಿತು. ರೋಡಿಗೆ ಕನೆಕ್ಟ್ ಆಯಿತು. ಮೈನ್ ರೋಡಲ್ಲ, ಬಟ್ ರೋಡಿಗಂತೂ ಕನೆಕ್ಟ್ ಆಗಿದ್ದೀವಿ ನಾವು. ಒಳ್ಳೆ ಇದೆ ರೋಡೆಲ್ಲ, ಸಿಮೆಂಟ್ ರೋಡ್. ಸ್ವಲ್ಪ ತೋರುತ್ತು. ಅಯ್ಯೋ, ಅಲ್ಲೂ ನಾಯಿಗಳು ಹಿಂದೆ ಇತ್ತಮ್ಮ. ನಿಮ್ಮ ಮಂಡಿ ಎಂತ ಮಾಡೋಣ? ಈಗಷ್ಟೇ ಒಂದು ನಾಯಿಯಿಂದ ತಪ್ಸ್ಕೊಬಂತು ನಾವು. ಈಗ ಉಂಟಮ್ಮ ಇವರೇ ರಾಮ. ಎಸ್, ಈ ರೋಡ್ ಮೇಲಲ್ಲ ಲಾಸ್ಟ್ ಇಯರ್ ಬಂದ ಮೇಲೆ ಇವತ್ತೇ ಫಸ್ಟ್ ಬತ್ತಿಪ್ಪು. ಲಾಸ್ಟ್ ಇಯರು ಒಳ ರೋಡೇ, ಬಟ್ ಒಳ್ಳೆ ಚಂದ ಮಾಡ್ಯಾರ. ನಮ್ಮ ರೋಡಲ್ಲಿ 2-3 ಫ್ಯಾಕ್ಟ್ರಿ ಇತ್ತು, ಆದರೂ ಸಮೇತ ರೋಡ್ ಇಲ್ಲ. ಇಲ್ಲಿ ಒಳ್ಳೆ ಇದೆ. ಹಕ್ಕಿ ಹಾರ್ತಿದೆ, ಬಟ್ ಒಂದೇ ಒಂದು ಕಾಗಿಯಾ? ಹೆಂಗೆ ಹೇಳ್ತೀರಿ? ಇಲ್ಲೇ ಕಂಡಿದೆ, ಇಲ್ಲಿಂದ ಬಂದು ನಾನಿಲ್ಲೋ ಒಂದು ಸ್ವಲ್ಪ ಬಾಳೆಹಣ್ಣು ತಕ್ಕಂತ ಅನ್ಕೊಂಡು ಒಂಚೂರು ಅಂಗಡಿ ಹೋದೆ ಆಯಿತಾ.
ನನ್ನಮ್ಮ ನನ್ನನ್ನು ಬಿಟ್ಟಿಕ್ಕೆ ಒಂದು 200-300 ಮೀಟ್ರ್ ಮುಂದೆ ಹೋಯ್ತು ಬಾಳೆಹಣ್ಣು ತಕೊಂಬದೊಳಗೆ. ಎಸ್ ಕಾಣಿ ನಮ್ಮಮ್ಮ ಓಲಿದ್ದಾರೆ. ಸೂರ್ಯ ಇನ್ನೂ ಬಂದಿಲ್ಲ. ಅಲ್ಲೂ ದಡ್ದಂಗೆ ಇತ್ತು, ಆದರೆ ನಾಯಿ ಬೊಗಳ್ತಿತ್ತಲ್ಲಮ್ಮ, ಏನು ಮಾಡಲಿ. ಎಸ್, ಹೂವು ಕೊಯ್ದೆ, ತಾರೆ ಹೂವು. ಎಸ್, ನಾವೀಗ ಅರ್ಧ ದಾರಿ ಕಂಪ್ಲೀಟ್ ಮಾಡಿದ್ದೇವೆ. ಇನ್ನೂ ಸೂರ್ಯ ನಮಗೆ ಉದಯಿಸೋದು ಇನ್ನೂ ತನಕ ಕಾಣಿಸ್ತಿಲ್ಲ. ನನ್ನ ಪ್ರಕಾರ ನಂಗೆ ಲಾಸ್ಟ್ ಟೈಮ್ ಇಲ್ಲಿನೇ ಸಿಕ್ಕಿತ್ತು ಸೂರ್ಯೋದಯ. ಎಸ್, ಸೂರ್ಯ ಸಣ್ಣಗೆ ಕಾಣಿಸ್ತಾ ಇದ್ದಾನೆ ನನಗೆ. ಈ ವರ್ಷವೂ ಇಲ್ಲೇ ಸೂರ್ಯೋದಯ ಸಿಕ್ತು, ಖುಷಿ ಆಗ್ತಾಯಿದೆ. ಅರ್ಧ ದಾರಿ ಅಂತೂ ಆಯಿತು. ಇನ್ನು ಅರ್ಧ ಹೋದರೆ ಮಂದರ್ತಿ ಅಮ್ಮನ ಹತ್ರ ಇರ್ತೇವೆ ನಾವು. ನಾನು ಮೊನ್ನೆ ನೋಡ್ತಾ ಇದ್ದೆ, ಯಾರೋ ಅಯ್ಯಪ್ಪ ಸ್ವಾಮಿ ಶಬರಿಮಲೆಗೆ ನಡ್ಕೊಂಡು ಹೋಗ್ತಾಯಿದ್ರು. ಅವರೆಲ್ಲ ಎಷ್ಟು ಗಟ್ಟಿ ಇರಬೇಕು ಮನಸ್ಸಿಂದ ಅಂತ. ಅಲ್ಲಿ ಸೂರ್ಯ ಕಾಣಿಸ್ತಾ ಇದ್ದಾನ ಸಣ್ಣಕ್ಕೆ, ನನಗಂತೂ ಕಾಣಿಸ್ತಾ ಇದ್ದಾನೆ. ಇರಿ, ಎಸ್, ಸೂರ್ಯೋದಯ ಓಲಿ ಸೂರ್ಯೋದಯ. ಅಯ್ಯಬ್ಬ, ಲಾಸ್ಟ್ ಟೈಮ್ ನಮಗೆ ಇಲ್ಲಿ ಕೆಲವ್ರು ಜನ ಸಿಕ್ಕಿದ್ರು. ಸೊ ಈ ಸಲ ಯಾರು ಸಿಕ್ಲಪ್ಪ. ಸರಿ, ಹಾಂ, ಸನ್ನಿಧಿ, ಹಾಂ, ಅವರೆಲ್ಲ ಸಿಕ್ಕಿ. ಬನ್ನಿ ಅಲ್ಲಿ ಗಿಳಿ ಕಾಣಿಸ್ತಾ ಇದೆಯಾ? ಇದು ಗಿಳಿ. ಯಾರೆಲ್ಲ ನೋಡ್ಕೊಂಡಿಲ್ಲ ನೋಡ್ಕೊಂಡು ಬಿಡಿ. ಬನ್ನಿ ಹೋಗೋಣ. ಈಗ ನಾವು ಹೋಗ್ತಿರೋದು ಮಂದಾರ್ತಿಗೆ. ತಾವರೆ ಹೂವು ಹಿಡ್ಕೊಂಡು ಅಲ್ಲೊಬ್ರು ಸಿಕ್ಕರು ನನಗೆ. ಜಲ್ಲಿ ಹೂ ಹಿಡ್ಕೊಂಡು ಮಂದಾರ್ತಿಗೆ ಹತ್ತಿದ್ದೆ ಮಗ ಅಂದ್ರೆ. ಹೌದು ಅಂದೆ. ನಮಗೀಗ ಚೋರಡಿಗೆ ಹೋಗ್ಬೇಕು ಅಂದ್ರೆ. ಹೌದಾ ಅಂದೆ. ಆಮೇಲೆ ಆಯ್ತು ಹೋಯ್ ಬನ್ನಿ ಮಗ ಅಂದ್ರೆ. ಆಯ್ತು ಬತ್ತೋ ಅನ್ಕೊಂಡು ಹೇಳಿ ಬಂತು. ಚೋರಾಡಿ ಅಂದರೆ ಅದೇ ಮಂದಾರ್ತಿ ಅಮ್ಮಂದು ತಂಗಿಯ ಅಕ್ಕ ತಂಗಿಯರು ಯಾರೋ ಒಬ್ಬರು ಇದ್ರಲ್ಲ ಮಂದಾರ್ತಿ ಅಮ್ಮಂಗೆ 5 ಜನ ಸೇರಿ ಮಂದಾರ್ತಿ ಅಮ್ಮ. ಚೋರಾಡಿಯಲ್ಲಿ ಚಾರುರತಿ, ನೀಲವರದಲ್ಲಿ ನೀಲರತಿ, ಮಂದಾರ್ತಿಯಲ್ಲಿ ಮಂದರತಿ, ಅರಸಮ್ಮನ ಕಾನಲ್ಲಿ ನಾಗರತಿ, ದೇವರತಿ, ನಾಗರತಿಯ ಎಲ್ಲ ಒಂದೊಂದು ಕಡೆ ನೆಲೆಯಾಗಿದ್ದಾರೆ. ನಾವು ಈಗ ಮಂದಾರ್ತಿ ಅಮ್ಮನ ಹತ್ರ ಹೋಗೋದು. ಹಬ್ಬ ಸಾಕಾಯ್ತು. ಮಂತ್ರತಂತ್ರ ಆದಿಶಕ್ತಿ ಮಂದಾರ್ತಿ ಪುರನಿಲಯೇ ಮಹಿಷಾಸುರ ಮರ್ದಿನಿ ಬಾ ಜನನಿ ದುರ್ಗೆ ಪರಮೇಶ್ವರಿ ತಾಯೇ. ಲಾಸ್ಟ್ ಇಯರ್ ನಾನು ಒಂದು ಬುಟ್ಟಿ ತಗೊಂಡು ಬಂದಿದ್ದೆ, ಎಲ್ಲ ಕಡೆ ಹೂವು ಕೊಯ್ಕೊಂಡು ಹೋಗಿದ್ದೆ. ಈ ವರ್ಷ ತಗೊಂಡು ಬರಲ್ಲ. ಚೀಲ ತೊಗೊಂಡು ಬಂದಿದ್ದೇನೆ. ಇದು ಕೆಸ್ಕರ್ ಹೂವು, ಕೇಸರ ಹೂವು ಅಂತರು. ಆಮೇಲೆ ಇನ್ನೂ ಕೆಲವುದೆಲ್ಲ ಅಂತರು ಇದಕ್ಕೆ ವೈದ್ಯಕೀಯ ಗುಣ ಇದೆ. ಆಮೇಲೆ ಆಯುರ್ವೇದದಲ್ಲಿ ಇದಕ್ಕೆ ತನ್ನದೇ ಆದಂಥ ಹೆಸರಿದೆ. ಇದು ತುಂಬ ಒಳ್ಳೆ ಹೂವು. ಇದು ಪರ್ಟಿಕ್ಯುಲರ್ ಇಲ್ಲಿ ಅಂದರೆ ನಮ್ಮ ಉಡುಪಿ ಕುಂದಾಪುರದಲ್ಲಿ ಮಾತ್ರ ಹಾಕೋದಿದ್ದು. ನಮ್ಮದು ಭೂತ ಕಾಲಕ್ಕೆಲ್ಲ ಈ ಹೂವು ಯೂಸ್ ಮಾಡತ್ತೆ ನಾವು. ಆಮೇಲೆ ಚಂಡಿಕಾ ದುರ್ಗಾ ಪರಮೇಶ್ವರಿ ಚಂಡಿಕಾ ಯಾಗ ಮಾಡೋದಾದರೆ, ಆಮೇಲೆ ಇನ್ನೊಂದು ದುರ್ಗಾ ನಮಸ್ಕಾರ ಅಥವಾ ದೀಪ ನಮಸ್ಕಾರ ಆ ಥರ ಪೂಜೆಯಲ್ಲಿ ಇದು ಹೂವು ಒಂದು ಎತ್ತಲಾದರೂ ಭಟ್ರು ಕೇಂದ್ರು. ಸೊ ಈ ಹೂವಿಗೆ ನಮ್ಮ ಈಚೆ ಪ್ರದೇಶದಲ್ಲಿ ತುಂಬ 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 ಪ್ರಾಧಾನ್ಯತೆ ಇದೆ. ಅದಕ್ಕೆ ಇಲ್ಲೊಂದು ಸಿಕ್ತಾ ಕೆಸ್ಕರ್ ಹೂವು. ಅಷ್ಟೇ ಅಲ್ಲಮ್ಮ, ನಾವು ಇದು ಮಾಡ್ತೇವಲ್ಲ ದೀಪಾವಳಿಗೆ ಗೆದ್ದಿಗೆ ಸಮೇತ ಇಟ್ಟು ಬಲೀಂದ್ರ ದೇವರಿಗೆ ಕರೆಯುವಂಥದ್ದು ಕ್ರಮ ಇತ್ತು ನಮ್ಮದು.
ಗಂಟೆ 7:20 ಅಮ್ಮ. ಹ್ಞೂ ನಾವು 6 ಗಂಟೆಗೆ ಹೊರಟಿದ್ದೇವೆ. ಹ್ಞೂ 7:20 ಆಗಿದೆ. ಹ್ಞೂ ಇನ್ನೊಂದು ಫಾಸ್ಟ್ ಹಿಂಗೆ ಇಷ್ಟು ತನಕ ಹೆಂಗೆ ನಡೀತಲ್ಲ ಹಾಗೆ ನಡೆದ್ರೆ ಅರ್ಧ ಗಂಟೆ ಸಾಕು. ಮೇನ್ ರೋಡ್ ಬಂತಲ್ಲ. ಹಾಂ, ಮೇನ್ ರೋಡ್ ಎಲ್ಲ ಇನ್ನು ಸುಮಾರು ದೂರ, ಇನ್ನೊಂದು ಸುಮಾರು ದೂರ, ಒಂದು 1 ಕಿಲೋಮೀಟ್ರ್ ಇತ್ತು ಮೇನ್ ರೋಡಿಗೆ. ನಾವೀಗ ಮೇನ್ ರೋಡಿಗೆ ಬಂತು. ಈಚೆಯಿಂದ ಹೋದರೆ ಬಾರ್ಕೂರು, ಈ ಕಡೆ ಹೋದರೆ ಅಲ್ತಾರು, ಈ ಕಡೆ ಹೋದರೆ ಮಂದರ್ತಿ. ನಮಗಿನ್ನು 2 ಕಿಲೋಮೀಟ್ರ್ ಇದೆ. ಇನ್ನು 2 ಕಿಲೋಮೀಟ್ರ್ ಹೋದರೆ ಮಂದರ್ತಿ ಅಮ್ಮನ ದೇವಸ್ಥಾನದಲ್ಲೇ ಇರುತ್ತೆ. ನಾವು ಮಂದರ್ತಿಗೆ ಹೋಗುವ ದಾರಿ. ಇನ್ನು ಹಬ್ಬ ಅಂದರೆ 1.25 ಕಿಲೋಮೀಟ್ರ್ ಇಪ್ಪು. ಇನ್ನು 1.25 ಕಿಲೋಮೀಟ್ರ್ ನಡೆದ್ರೆ ಡೈರೆಕ್ಟ್ ಮಂದರ್ತಿ ಅಮ್ಮನ ಹತ್ರ. ಈಗ ನಾವು ಬಾರಳ್ಳಿ ಹತ್ತಿರ ಇದ್ದೇವೆ ನೋಡಿ. ಇದು ಬಾರಳ್ಳಿದ್ದು ಕಮಾನು, ಶ್ರೀ ಕ್ಷೇತ್ರ ಬಾರಳ್ಳಿ. ಇಲ್ಲಿಂದ ಮಂದರ್ತಿ ಇಲ್ಲಿಂದ ಮಂದರ್ತಿ 1 ಕಿಲೋಮೀಟ್ರ್ ದೂರ. ಇನ್ನು 1 ಕಿಲೋಮೀಟ್ರ್ ದೂರ ಹೋದರೆ ಮಂದರ್ತಿ ಅಮ್ಮ. ಜಿಲ್ಲಾ ಮುಖ್ಯ ರಸ್ತೆ ಮಂದರ್ತಿ 1 ಕಿಲೋಮೀಟರ್. ಅದು 7 ಎಂಥದ್ದು ನಂಗೆ ಗೊತ್ತಿಲ್ಲ. ಇಲ್ಲಿ ಕೇಳಿ, ಶ್ರೀ ಕ್ಷೇತ್ರ ಮಂದರ್ತಿ ಸರ್ತಾ ಹೋಯ್ನಿ ಅನ್ ಕಡಿತು. ಹಿಂಗಾಯ್ತಾ ಹಬ್ಬದು ಮೇಲೆಗಡೆ ಅಲ್ಲ, ಅವ್ರಿಗೆ ಹಾಕೋಕೆ ಬರ್ತಿಲ್ಲ, ಅದಕ್ಕೆ ಮೇಲೆಗಡೆ ಹಾಕಿರು. ಆ್ಯಕ್ಚುಲಿ ಹಿಂಗೆ ಹೋಗ್ಬೇಕು. ಯಾರಿಗಾದರೂ ಈ ಹಣ್ಣು ಯಾವುದಂತ ಗೊತ್ತಾ ಅಮ್ಮ? ನಿಮ್ಗೆ ಗೊತ್ತಾ? ಸೂರ್ಯ ಹಣ್ಣು. ನನಗೂ ಗೊತ್ತಿತ್ತಪ್ಪ. ನಂಗೊಂದು 2 ಕೊಡಿ, ಬಾಯ್ ಹೆಕ್ಕಂತೆ. ಸೂರಿ ಹಣ್ಣು. ಒಳ್ಳೆ ಹಣ್ಣಾಗಿದೆ. ಇದೆಲ್ಲ ಹೊಟ್ಟೆಗೆ ಒಳ್ಳೇದೇ ಗೊತ್ತಿಲ್ಲ. ನಮ್ಮ ಹಿರಿಯರು ತಿಂದಿರು, ನಾವು ತಿಂತಿತ್ತು, ನಾವು ಬದುಕಿತ್ತು. ಅದಕ್ಕೆ ತಿನ್ಬೋದು, ಸಿಗ್ದಲ್ಲ. ಹೊಟ್ಟೆಗೆ ಅಲ್ದಿದ್ದು ಬೆನ್ನಿಗೆ ಹತ್ತು ಅನ್ಕೊಂಡು ಹೇಳ್ಕೊಂಡು ತಿಂದೆ. ಸೂರ್ಯ ಹಣ್ಣು ಯಾರಲ್ಲ ಈ ಹಣ್ಣನ್ನು ತಿಂದಿರಿ? ಟೇಸ್ಟು ಎಂತ ತಿಂದವನೇ ಬಲ್ಲ ರುಚಿಯನು. ಬೆಲ್ಲವನ್ನು ಮೆಲ್ಲವನೇ ಬಲ್ಲ ಬೆಲ್ಲದ ರುಚಿಯ. ಅದೇ ಪ್ರಕಾರವಾಗಿ ಸೂರ್ಯ ಹಣ್ಣನ್ನು ತಿಂದವನಿಗೆ ಗೊತ್ತಿತ್ತು ಸೂರ್ಯ ಹಣ್ಣಿನ ಟೇಸ್ಟ್. ಲಾಸ್ಟ್ ಟೈಮು ಹಬ್ಬಕ್ಕೆ ಬಂದಾಗ ಎಲ್ಲೂ ಗಾಡಿ ನಿಲ್ಲಿಸೋಕೆ ಜಾಗ ಇರಲಿಲ್ಲ. ಇಲ್ಲಿ ಮಾತ್ರ ಸ್ವಲ್ಪ ಇದ್ದಿತ್ತು. ಕಡೆಯಿಂದ ಇಲ್ಲೇ ಕಾರ್ ಹಾಕಿಕ್ಕೆ ಇಲ್ಲಿಂದ ಮತ್ತೆ ಅರ್ಧ ಕಿಲೋಮೀಟ್ರ್ ಇದೆ, ಅಲ್ಲಿ ತನಕ ನಡ್ಕೊಂಡೋದು. ಇಲ್ಲೆಲ್ಲ ಫುಲ್ ರಶ್ ಇರುತ್ತೆ ನಾಡ್ದು ಹಬ್ಬಕ್ಕೆ. ಎಂತಪ್ಪ ಫುಲ್ ರಶ್ ಇರುತ್ತೆ ಹಬ್ಬಕ್ಕೆ. ಬರ್ಕು ಎಲ್ಲರೂ ಬನ್ನಿ ಅಕ್ಕ ಮಂದರ್ತಿ ಹಬ್ಬಕ್ಕೆ. ಎಸ್, ನಾವೀಗ ಶ್ರೀ ಕ್ಷೇತ್ರ ಮಂದರ್ತಿಯಲ್ಲೇ ಇದ್ದೀವಿ. ನಾವು ಎಲ್ಲಿದ್ದೀವಿ ಗೊತ್ತಾ ಇವಾಗ? ಮಂದರ್ತಿ ಕಾಲೇಜ್ ಹತ್ರ ಇತ್ತು. ಇನ್ನು ಸ್ವಲ್ಪ ದೂರ ಹೋದರೆ ಇನ್ನೊಂದು 200 ಮೀಟ್ರ್ ಅಷ್ಟೆ. 200 ಮೀಟ್ರಲ್ಲಿ ಮಂದರ್ತಿ ಅಮ್ಮನ ದೇವಸ್ಥಾನ ಇದೆ. ಅಲ್ಲಿ ಹೋಗಿ ವಿಡಿಯೋ ಮಾಡ್ತೀನಿ. ಎಸ್, ನಾನು ಬಂದೆ ಮಂದರ್ತಿ ಅಮ್ಮನ ದೇವಸ್ಥಾನಕ್ಕೆ. ಈಗ ಜಸ್ಟ್ 10 ಸ್ಟೆಪ್ ಇಟ್ಟರೆ ಮಂದರ್ತಿ ಅಮ್ಮನ ಕಮಾನ್ ಕಾಣಿಸುತ್ತೆ. ಓ, ಇಲ್ಲಿಂದನೇ ಗೋಪುರ ಕಾಣಿಸುತ್ತೆ. ಹಬ್ಬಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ಲಕ್ಷ ದೀಪೋತ್ಸವ ಇದೆ ಇಲ್ಲಿ, ಅದಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು. ನಮ್ಮಮ್ಮ ಇಲ್ಲಿ ಕಾಣಿಸ್ತಾ ಇಲ್ಲ. ಎಸ್, ಅಂತೂ ಇಂತೂ ನಡ್ಕೊಂಡೆ ಬಂತು. ಆದರೆ ಇಲ್ಲಿಗೆ ನಡ್ಕೊಂಡು ಕೂತ್ರಾಗ ಒಂಥರ ಖುಷಿ ಇತ್ತು. ಎಸ್, ನಾವು ಬಂತು ಮಂದರ್ತಿಗೆ. ಈಗ ನಾವು ದರ್ಶನಕ್ಕೆ ಹೋಗುವ. ಅಮ್ಮ, ತಾವರೆಗೂ ಈಗೆಲ್ಲ ನೀರು ಹಾಕ್ಸಿದ್ಯಾ? ಹೌದು, ಅಂಗರಡ್ಡಿಲಿ
ಅದು ಇಷ್ಟು ಮುದ್ದಿ ಮಾಡಿಸ್ತೀರಿ ಅನ್ಕೊಂಡು ಅದು ನೀನು ಮುಟ್ಟಿಡ್ಕೊ ಬಂದಾಗ ಅಡ್ಡಿಲ್ಲ ಪರವಾಗಿಲ್ಲ. ಇದು ನಾ ಹಿಡ್ಕಂತೆ ಕೈಯಲ್ಲಿ. ನಾವು ನಡ್ಕೊಂಡೆ ಬಂದಿರ್ತೀವಿ ಅಮ್ಮನ ಸನ್ನಿಧಾನಕ್ಕೆ. ಹಾಂ, ಹರಿವಣ್ಣ ನೈವೇದ್ಯ ತಗೊಂಡು ಒಂದು ಕುಂಕುಮಾರ್ಚನೆ ಮತ್ತು ಒಂದು ಹರಿವಣ್ಣ ನೈವೇದ್ಯ ಸೇವೆ ಮಾಡಿಸುವ ಅಂತ ಹೇಳಿ ಅಮ್ಮನವರಿಗೆ 50 ರೂಪಾಯಿ ಇದ್ದಿತ್ತಪ್ಪ ಮೊದಲು. ಈಗ 25 ರೂಪಾಯಿ ಜಾಸ್ತಿ ಆಯ್ತು, 75 ರೂಪಾಯಿ ಆಗಿದೆ. ಹರಿವಣ್ಣ ನೈವೇದ್ಯ ಸೇವೆ ಇಲ್ಲಿ ಶ್ರೇಷ್ಠವಾದ ಸೇವೆ. ಇಲ್ಲೊಂದು ಬೆಳ್ಳಿ ರಥ ಇದೆ ನೋಡಿ, ಇಲ್ಲೇ ಇರ್ತಿತ್ತದು ಯಾವಾಗಲೂ. ಈಗ ನಾಡಿದ್ದು ಲಕ್ಷ ದೀಪೋತ್ಸವ ಯಾವತ್ತು? ಇವತ್ತೇ ಇರಬೇಕು. ಮಂದರ್ತಿ ಅಮ್ಮ. ನಮ್ಮದು ದರ್ಶನ ಆಯಿತು, ತೀರ್ಥ ಪ್ರಸಾದ ಎಲ್ಲ ತಗೊಂಡು ನಾವು ಹೊರಗೆ ಬಂತು. ಈಗ ನಾವು ಪ್ರಸಾದ ತಗೊಂಡು ಮನೆಗೆ ಹೋಗ್ಬೋದು. ಕೊಡಿ ಬಿಲ್ ಮಾಡಿ. ಕ್ಯಾಶ್ ಅಮ್ಮ ತಗೊಳ್ಳಿ. ಇದೆಲ್ಲ ಬ್ಯಾಗ್ ಕೊಡ್ತೀರಪ್ಪ ಎಲ್ಲ. ಒಂದು ದರ್ಶನ ಮಾಡ್ಕೊಂಡು ಸೀರೆ ತಗೊಂಡು ಪ್ರಸಾದ ತಗೊಂಡು ಸೀದಾ ನಾವೀಗ ಹೊರಟಿದ್ದೇವೆ. ಈಗ 9 ಆಯಿತು. ನಾವು ಮನೆಯಿಂದ 6 ಗಂಟೆಗೆ ಹೊರಟಿದ್ದೇವೆ. ನಡ್ಕೊಂಡು ಇಲ್ಲಿ ಬರಬೇಕಾದ್ರೆ ಇಷ್ಟೆಲ್ಲ ಟೈಮ್ ಆಗಿ ಈಗ 9 ಗಂಟೆ ಆಯಿತು. ಇನ್ನು ರಿಕ್ಷಾ ಮಾಡ್ಕೊಂಡು ಮನೆಗೆ ಹೋಗ್ಬೋದು. ಇಲ್ಲಿ ಇವತ್ತು ಲಕ್ಷ ದೀಪೋತ್ಸವ ಇರೋದ್ರಿಂದ ಹಣ್ತಿಗೆ ಕೊಟ್ಟು ಹೋಗುವ ಅಂತ ಎಣಿಸ್ಕೊಂಡು ಹಣ್ತಿಗೆ ತೊಗೊಂಡು ಬಂದಿದ್ದೇವೆ. ನಮ್ಮದೊಂದು ಅಳಿದ ಸೇವೆ ಆಗಿ ಹೋಗಿ. ನಾವು ಮನೆಗೆ ಬಂತು, ಒಳ್ಳೆ ಆಯಿತು. ಎಲ್ಲರಿಗೂ ಧನ್ಯವಾದಗಳು. ತುಂಬ ಸಾಕಾಯ್ತು ನನಗೆ. ನಾನು ಮತ್ತೆ ಸಿಕ್ತೆ. ಬಾಯ್. ಈ ವಿಡಿಯೋ ಫುಲ್ ನೋಡಿದವರಿಗೆ ಧನ್ಯವಾದಗಳು. ನಾಳೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಕ್ತೆ. ಬಾಯ್. ಮಂದಾರ್ತಿಗೆ ಹೋಗೋಣ. ಹೋಗ್ಲಿ. ಹೋಗ್ತಿದ್ದೀನಿ.